ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ಗೆ ನಿಜವಾದ ನರಕ ಏನು ಅನ್ನೋದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ರು. ನನಗೆ ಹೊಸ ಹಾಸಿಗೆ, ತಲೆದಿಂಬು ಜೊತೆಗೆ ಬೆಡ್ಶೀಟನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಜೊತೆಗೆ ಜೈಲು ಅಧಿಕಾರಿಗಳು ದರ್ಶನನ್ನು ಪರಪ್ಪನಗರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು, ಆತನಿಗೆ ಇಲ್ಲಿ ರೌಡಿಗಳ ನಂಟಿದೆ, ಜೊತೆಗೆ ಆತನ ಭದ್ರತೆಗೂ ಸಹ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ಕೋರ್ಟ್ಗೆ ಸಲ್ಲಿಸಿದರು. ಆ ಎರಡೂ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದಂಥ 57ನೇ ಸೆಷನ್ಸ್ ಕೋರ್ಟ್ ಇವತ್ತು ದರ್ಶನ್ಗೆ ಸ್ವಲ್ಪ ರಿಲೀಫ್ ಆಗುವಂಥ ಒಂದು ಆದೇಶವನ್ನು ಹೊರಹಾಕಿದೆ. ಒಂದು ಕಡೆ ಜೈಲು ಅಧಿಕಾರಿಗಳು ಸಲ್ಲಿಸಿದಂಥ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಏನೊಂದು ಮನವಿಯನ್ನು ಸಲ್ಲಿಸಿರೋ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಸಲ್ಲಿಸಿದಂಥ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಅದನ್ನು ಪುರಸ್ಕರಿಸಿರ್ತಕ್ಕಂಥ ನ್ಯಾಯಾಧೀಶರು ದರ್ಶನ್ಗೆ ಕನಿಷ್ಠ ಸೌಲಭ್ಯ ಅಂದರೆ ತಲೆದಿಂಬು, ಹಾಸಿಗೆ, ಜೊತೆಗೆ ಆತ ಓಡಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ನಿಗದಿತ ಸಮಯದಲ್ಲಿ ಅವಕಾಶ ಮಾಡಿಕೊಡೋದು, ವಾರದಲ್ಲಿ 2 ಬಾರಿ ಕುಟುಂಬಸ್ಥರ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ಬಾರಿಯ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ, ಫೋನ್ನಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಆದೇಶ ನೀಡೋದಕ್ಕಿಂತ ಮುಂಚೆ ಇವತ್ತು ಬೆಳಗ್ಗೆ ಕೋರ್ಟ್ನಲ್ಲಿ ದರ್ಶನ್ ಕಣ್ಣೀರು ಹಾಕಿದರು. ಅದು ಏನಂತಂದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಒಂದು ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟನ್ನು ಸಂಬಂಧಪಟ್ಟಂತೆ ಇನ್ನೇನು ಟ್ರಯಲ್ ಶುರು ಆಗುತ್ತೆ. ಟ್ರಯಲ್ಗೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳೆಲ್ಲರನ್ನೂ ಸಹ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಜೈಲು ಅಧಿಕಾರಿಗಳು ಹಾಜರುಪಡಿಸಿದರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಆರೋಪಿಗಳನ್ನು ಒಬ್ಬೊಬ್ಬರನ್ನೇ ವಿಚಾರಿಸ್ತಾ ಬರ್ತಾರೆ. ನಿಮ್ಮ ಮೇಲೆ ಇಂತಹ ದೋಷಾರೋಪವನ್ನು ಪೊಲೀಸರು ಸಲ್ಲಿಸಿದ್ದಾರೆ, ಅದರ ಸಂಬಂಧಪಟ್ಟಾಗ ಏನು ಹೇಳ್ತೀರ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಉತ್ತರವನ್ನು, ಅದು ಸಾಮಾನ್ಯವಾಗಿ ಎಲ್ಲ ಆರೋಪಿಗಳು ನಮಗೆ ಗೊತ್ತಿಲ್ಲ ಸ್ವಾಮಿ ಅಂತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇವತ್ತು ದರ್ಶನನ್ನು ಕೇಳಿದರು. ಆಗ ದರ್ಶನ್ನು ಕೇಳಿದ್ದು ಒಂದೇ ಒಂದು ಮಾತು ನ್ಯಾಯಾಧೀಶರಿಗೆ ಬಳಿ, ಸ್ವಾಮಿ ನನಗೆ ಈ ಜೈಲಿನಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ನನಗೆ ಒಂದು ತೊಟ್ಟು ವಿಷವನ್ನು ಕೊಟ್ಬಿಡಿ, ನಾನು ಬಿಸಿಲನ್ನು ನೋಡಿ 1 ತಿಂಗಳಾಗಿದೆ, ಫಂಗಲ್ ಇನ್ಫೆಕ್ಷನ್ ಆಗಿದೆ, ನನ್ನ ಕೈಯಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ನನ್ನನ್ನು ಹೊರತುಪಡಿಸಿ ಅಂದರೆ ಬೇರೆ ಯಾವ ಆರೋಪಿಗೂ ಈ ರೀತಿಯಾದಂಥ ಒಂದು ಆದೇಶವನ್ನು ಮಾಡಬೇಡಿ, ನನಗೆ ಮಾತ್ರ ವಿಷ ಕೊಡುವಂತೆ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟು ಆದೇಶವನ್ನು ಮಾಡಿ ಅಂತ ಕಣ್ಣೀರನ್ನು ಸುರಿಸಿದ್ರು. ಆದರೆ ನ್ಯಾಯಾಧೀಶರು ಅದಕ್ಕೆ ಅವಕಾಶ ಇಲ್ಲ, ಏನೇ ನೀವು ಅದೇ ರೀತಿಯಾಗಿ ಒಂದು ವಾದವನ್ನು ಮಂಡಿಸೋದಾದರೆ ತಮ್ಮ ವಕೀಲರ ಮುಖಾಂತರ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೂಚನೆಯನ್ನು ಸಹ ಕೊಟ್ಟಿದ್ದರು. ಅದೇ ಸಂದರ್ಭದಲ್ಲಿ ಇವತ್ತು ನಿಮ್ಮ ವಿರುದ್ಧ ನೀವು ಸಲ್ಲಿಸಿರ್ತಕ್ಕಂಥ ಒಂದು ಅರ್ಜಿ, ನಿಮ್ಮ ವಿರುದ್ಧ ಸಲ್ಲಿಸಿರ್ತಕ್ಕಂಥ ಒಂದು ಅರ್ಜಿ, 2 ಅರ್ಜಿಯ ಒಂದು ತೀರ್ಪನ್ನು ಮಧ್ಯಾಹ್ನದ ನಂತರ ಪ್ರಕಟಣೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಸಹ ನ್ಯಾಯಾಧೀಶರು ದರ್ಶನ್ಗೆ ಹೇಳಿದರು. ಅದೇ ರೀತಿಯಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದರ್ಶನ್ ಸಲ್ಲಿಸಿದಂಥ ಅರ್ಜಿಯನ್ನು ಪುರಸ್ಕರಿಸಿ ಆತನಿಗೆ ಜೈಲ್ ಮ್ಯಾನ್ಯುವಲ್ನಲ್ಲಿರ್ತಕ್ಕಂಥ ಏನು ಕನಿಷ್ಠ ಸೌಲಭ್ಯಗಳಿದ್ದಾವೆ, ವಿಚಾರಣಾ ದಿನ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು, ಆತ ಓದೋದಕ್ಕೆ ಪುಸ್ತಕಗಳ ವ್ಯವಸ್ಥೆ ಇರ್ಬೋದು, ಜೊತೆಗೆ ಏನು ಆಟಗಳು ಅಂದರೆ ದೈನಂದಿನ ಚಟುವಟಿಕೆಗಳು, ಕ್ರೀಡೆ ಚಟುವಟಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನಿದೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿನ ಒಂದು ಸಾಮಾನ್ಯ ವಾರ್ಡ್ ಏನಿದೆ, ಏರಿಯಾ ಏನಿದೆ, ಅಲ್ಲಿ ಟಿ ವಿ ನೋಡೋದಕ್ಕೆ ಸಹ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಕುಟುಂಬಸ್ಥರಿಗೆ ಭೇಟಿಯಾಗೋದಕ್ಕೆ, ಅವ್ರ ಜೊತೆ ಮಾತನಾಡೋದಕ್ಕೆ ವಾರದಲ್ಲಿ 2 ಬಾರಿ ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾದಂಥ ಆದೇಶ ಏನಿವತ್ತು ಸೆಷನ್ಸ್ ಕೋರ್ಟ್ನಿಂದ ಹೊರಬಿತ್ತು, ಇದು ಒಂದು ಆತಂಕದಲ್ಲಿದ್ದ ಬಳ್ಳಾರಿ ಜೈಲಿಗೆ ಎಲ್ಲಿ ಶಿಫ್ಟ್ ಮಾಡಿಬಿಡ್ತಾರೋ ಅಂತಕ್ಕಂಥ ಒಂದು ಆತಂಕ ಇತ್ತು. ಕನಿಷ್ಠ ಸೌಲಭ್ಯಗಳನ್ನು ನೀಡದೆ ಎಲ್ಲಿ ಈಗ ಕೊಡ್ತಕ್ಕಂಥ ಒಂದು ಅವ್ಯವಸ್ಥೆ ಏನಿತ್ತು ಇದೇ ಮುಂದುವರಿಯಿತು ಅಂತಕ್ಕಂಥ ಒಂದು ಆತಂಕದಲ್ಲಿದ್ದಂಥ ದರ್ಶನ್ಗೆ ಇದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿದೆ. ಜೊತೆಗೆ ಆತನಿಗೆ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಬೇಕಾದಂಥ ಒಂದು ವಸ್ತುಗಳು, ಸೋಪ್ ಇರ್ಬೋದು, ಶರ್ಪ್ ಇರ್ಬೋದು, ಅವೆಲ್ಲವನ್ನು ಸಹ ಒದಗಿಸಬೇಕು ಅಂತಕ್ಕಂಥ ಆದೇಶವನ್ನು ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ 57ನೇ ಸೆಷನ್ಸ್ ಕೋರ್ಟ್ ಇವತ್ತು ಆದೇಶವನ್ನು ಹೊರಡಿಸಿದೆ. ಇದರಿಂದ ದರ್ಶನ್ ಪಾಲಿಗೆ ಏನಿದ್ದಂಥ ಆತಂಕ ಸ್ವಲ್ಪ ದೂರ ಆಗಿದೆ. ಇದ್ರ ಜೊತೆಗೆ ಮತ್ತೊಂದು ಕಂಡೀಷನನ್ನು ನ್ಯಾಯಾಧೀಶರು ದರ್ಶನ್ಗೆ ವಿಧಿಸಿರ್ತಕ್ಕಂಥದ್ದು, ಕಳೆದ ಬಾರಿ ಏನು ನೀವು ರಾಜಾತಿಥ್ಯವನ್ನು ಪಡೆದಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಜೈಲು ಶಿಫ್ಟ್ ಮಾಡೋದಿರ್ಬೋದು, ಜೊತೆಗೆ ಸುಪ್ರೀಂ ಕೋರ್ಟ್ ಕಣ್ಣಿಗೆ ಸಹ ಬಿದ್ದು ಜಾಮೀನು ರದ್ದಾಗಿದೆ. ಇನ್ನು ಮುಂದೆ ಆದರೂ ಬೇರೆ ಬೇರೆ ರೌಡಿಗಳ ಜೊತೆ ಅಲ್ಲಿ ಸಂಪರ್ಕ ಸಾಧಿಸದೆ ಏನು ಸನ್ನಡತೆ ಆಧಾರದ ಮೇಲೆ ಅಲ್ಲಿ ಜೈಲಿನಲ್ಲಿ ದಿನಗಳನ್ನು ಕಳೀಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ಒಂದು ಸೂಚನೆಯನ್ನು ಉಲ್ಲಂಘನೆ ಮಾಡಿದ್ದೆ ಆದರೆ ಮತ್ತೆ ನಿಮ್ಮನ್ನು ಪರಪ್ಪನಗರ ಜೈಲಿನಿಂದ
ಬೇರೆ ಜೈಲಿಗೆ ಸ್ಥಳಾಂತರ ಮಾಡ್ತೀವಿ ಅಂತಕ್ಕಂಥ ವಾರ್ನಿಂಗನ್ನು ಸಹ ಕೊಟ್ಟಿದ್ದಾರೆ. ನೋಡಬೇಕು ಈಗ ದರ್ಶನ್ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ವಾರ್ನಿಂಗನ್ನು ಪಾಲಿಸ್ತಾರಾ ಅಥವಾ ಹಳೆ ಹಾದಿಯನ್ನೇ ಹಿಡಿದು ರೂಲ್ಸ್ ಬ್ರೇಕ್ ಮಾಡಿ ಮತ್ತೆ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ 8, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.